ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಬನ್ನಿ ಜೋಧ್ಪುರದ ಮೆಹನ್ಗಢ್ ಕೋಟೆಯನ್ನು ನೋಡೋಣ. ನಮ್ಮ ಪಯಣ ಮೆಹನ್ಗಢ್ ಕೋಟೆಯ ಕಡೆಗೆ. ನಾವೀಗ ಜೋಧ್ಪುರದ ಮೆಹನ್ಗಢ್ ಕೋಟೆಯ ಪ್ರವೇಶ ದ್ವಾರದ ಬಳಿ ಬಂದು ತಲುಪಿದ್ದೀವಿ. ಇಲ್ಲಿಂದ ಈ ವಿಹಂಗಮ ನೋಟವನ್ನು ನೋಡಬಹುದು. ಇದು ಪ್ರವೇಶ ದ್ವಾರ. ಇಲ್ಲಿ ಕಾವಲುಗಾರರಿಂದ ನಮ್ಮನ್ನೆಲ್ಲ ತಪಾಸಣೆಗೊಳಪಡಿಸಲಾಯಿತು. ಯಾವುದೇ ಕಬ್ಬಿಣದ ವಸ್ತುಗಳಿಗೆ ಪ್ರವೇಶವಿಲ್ಲ. ಹಾಗಾಗಿ ನಾವು ಯಾವುದೇ ಕ್ಯಾಮರಾ, ಸೆಲ್ಫಿ ಸ್ಟಿಕ್ ಹಾಗೂ ಟ್ರೈಪಾಡ್ಗಳಿಗೆ ಅವಕಾಶ ಇರಲಿಲ್ಲ. ಇಲ್ಲಿಂದ ಕೋಟೆಯ ಮುಖ್ಯ ಪ್ರವೇಶ ದ್ವಾರದ ಕಡೆಗೆ ಹೋಗೋಣ ಬನ್ನಿ. ಇಲ್ಲಿಂದ ಈ ನೋಟ ಇಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದೆ. ಈ ಪ್ರವೇಶ ದ್ವಾರದ ಮುಖೇನ ಬಂದು ಈಗ ನಾವು ಮುಖ್ಯ ಪ್ರವೇಶ ದ್ವಾರದ ಬಳಿ ತಲುಪಿದ್ದೀವಿ. ಇಲ್ಲಿಂದ ಈ ನೋಟ ಹೀಗೆ ಕಾಣಿಸ್ತಾ ಇದೆ. ಈ ಮರಳುಗಾಡಿನ ನಿಶ್ಶಬ್ದದ ನಡುವೆ ಆಕಾಶದ ಕಡೆಗೆ ತಲೆ ಎತ್ತಿ ನಿಂತಿರುವಂತೆ ಈ ಮೆಹರಾನ್ಗಢ್ ಕೋಟೆ ಕಾಣಿಸ್ತಾ ಇದೆ. ಇದು ಕೇವಲ ಕೋಟೆಯಲ್ಲ, ಇದು ಕಾಲದೊಂದಿಗೆ ಮಾತನಾಡುವ ಶಿಲ್ಪ. ಗಾಳಿ ಇಲ್ಲಿ ಇತಿಹಾಸದ ಕಥೆಗಳನ್ನು ಹೊತ್ತು ತರುತ್ತದೆ. ಜೋಧ್ಪುರದ ಮೇಲೆ ನೆರಳಾಗಿ ನಿಂತಿರುವ ಈ ಮಹಾಕಾಯದಂತಿರುವ ಕೋಟೆಗೆ ಸೂರ್ಯನ ಕೋಟೆ ಎಂದು ಕರೆಯುತ್ತಾರೆ. ಕ್ರಿಸ್ತಶಕ 1459ರಲ್ಲಿ ರಾಠೋಡ್ ವಂಶದ ನಾಯಕ ರಾವ್ ಜೋಧಾ ಈ ಕೋಟೆಯ ಅಡಿಶಿಲೆಯನ್ನು ಇಟ್ಟರು. ಸುಮಾರು 400 ಅಡಿ ಎತ್ತರದಲ್ಲಿ ಕಲ್ಲು ಬೆಟ್ಟದ ಮೇಲೆಯೇ ಕಟ್ಟಲ್ಪಟ್ಟ ಈ ಕೋಟೆ ಶಕ್ತಿಯ ಸಂಕೇತವಾಗಿಯೂ ರಕ್ಷಣೆಯ ಚಿಹ್ನೆಯಾಗಿಯೂ ಉಳಿಯಿತು. ಕೋಟೆ ನಿರ್ಮಾಣದ ವೇಳೆ ತಮ್ಮ ನಂಬಿಕೆಗಳಿಗೆ ಅನುಸಾರವಾಗಿ ಒಬ್ಬ ಮನುಷ್ಯನನ್ನು ಜೀವಂತವಾಗಿ ಸಮಾಧಿ ಮಾಡಲಾಯಿತು ಎಂಬ ಕತೆ ಕೂಡ ಇಲ್ಲಿ ಹರಿದಾಡುತ್ತದೆ. ಹಾಗೂ ಇದು ಇತಿಹಾಸದ ಕತ್ತಲೆಯ ಬದಿ, ಶಕ್ತಿ ಮತ್ತು ಬಲಿದಾನದ ನಡುವಿನ ಮೌನ ಒಪ್ಪಂದ. ಕಲ್ಲಿನ ಮೇಲೆ ಕಲ್ಲು ಇಡುವ ಮುನ್ನ ಒಂದು ಮನುಷ್ಯನ ಜೀವ ಇಲ್ಲಿ ಮಣ್ಣಿಗೆ ಸೇರಿತು. ಕೋಟೆಯ ಅಡಿಯಲ್ಲಿ ಒಬ್ಬನ ಮೌನ, ಮೇಲ್ಭಾಗದಲ್ಲಿ ರಾಜರ ಶಕ್ತಿ. ಇತಿಹಾಸ ಹೀಗೆ ನಿರ್ಮಾಣವಾಗುತ್ತದೆ. ಒಬ್ಬನ ಬಲಿ, ಅನೇಕ ತಲೆಮಾರುಗಳ ಸುರಕ್ಷೆ. ಮೆಹ್ರಾನ್ಗಢ್ ಆ ಮೌನವನ್ನು ಇನ್ನೂ ಹೊತ್ತುಕೊಂಡಿದೆ. ಕೋಟೆಯೊಳಗೆ ಪ್ರವೇಶಿಸುವಾಗ ಒಂದೊಂದಾಗಿ ಎದುರಾಗುವ ದ್ವಾರಗಳು. ಪ್ರತಿಯೊಂದು ದ್ವಾರವೂ ಒಂದು ಯುದ್ಧದ ಕತೆ. ಪ್ರವೇಶ ದ್ವಾರಗಳು ಬಾಗಿಲುಗಳಲ್ಲ, ಅವು ಸಮಯದ ಮಡಿಕೆಗಳು. ಜೈಪೋರ್ ವಿಜಯದ ಹೆಸರು, ಆದರೆ ವಿಜಯ ಎಂದರೆ ಯಾವಾಗಲೂ ಸಂಭ್ರಮವೇ. ಬಾಗಿಲಿನ ಮೇಲೆ ಇರುವ ಉಕ್ಕಿನ ಮುಳ್ಳುಗಳು ಶತ್ರು ಆನೆಗಳನ್ನು ತಡೆಯಲು ಹಾಕಿದ ರಕ್ಷಣೆ. ಉಕ್ಕಿನ ಮುಳ್ಳುಗಳು ಆನೆಗಳನ್ನು ತಡೆದವು, ಆದರೆ ಮಾನವನ ಕ್ರೂರತೆಯನ್ನು. ಗೋಡೆಯ ಮೇಲೆ ಸ್ತ್ರೀಯರ ಕೈಗುರುತುಗಳು, ಹೋಗುವ ಮುನ್ನದ ಕೊನೆಯ ಸ್ಪರ್ಶ. ಸತಿ ಎಂಬ ಕ್ರೂರ ಸಂಪ್ರದಾಯದ ನಿಶ್ಶಬ್ದ ಸಾಕ್ಷ್ಯ. ಕಲ್ಲು ಇಲ್ಲಿ ನೋಡಿದೆ, ಆದರೆ ಮಾತಾಡಲಿಲ್ಲ. ಇವು ಶೌರ್ಯದ ಜೊತೆಗೆ ವೇದನೆಯನ್ನೂ ಹೇಳುತ್ತವೆ.
ಹೊಲದಲ್ಲಿ ಗರುಗೆ ಚಿಗುರಾವೋ ಮಾದಪ್ಪ ಚಲ್ಲೇದರು ಮಲ್ಲಿಗೆ ಓ ಚನ್ನ ಪಚನಗೋಡ ಏ ಕುಂಬರಿ ಮಾಡಿದ ಕುಡಿ ನಮ್ಮ ಚನ್ನ ಪಚನಗೋಡ ಕುಂಬರಿ ಮಾಡಿದ ಕುಡಿ ನಮ್ಮ ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನಾ 6 3 9 9 ತೂತಿನ ಕುಡಿ ನಮ್ಮ 6 3 9 ತೂತಿನ ಕುಡಿ ನಮ್ಮ ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನಾ एक वन लास्ट एक कोलावेरी ओ वाय दिस कोलावेरी 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 डे वाय दिस कोलावेरी 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 डे वाय दिस कोलावेरी 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 डे बिस्के चूले मुने 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 कलर वाइट वाइट टक डाउन नाइट 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 कलर ब्लैक वाय दिस कोलावेरी 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 डे वाय दिस कोलावेरी 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 डे and the castle as it Welcome, life will give it. I love her, oh I love her. वाय दिस कोलावेरी 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 डे वाय दिस कोलावेरी 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 डे व्हाइट स्किन गर्ल 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 हॉट ब्लैक व्हाइट स्किन गर्ल 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 हॉट ब्लैक गाड़ी 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 ಈ ಕೋಟೆಯೊಳಗೆ ಕನ್ನಡದ ಕಂಪನ್ನು ಕೇಳಿ ಮನಸ್ಸಿಗೆ ಆನಂದವಾಯಿತು. ಕನ್ನಡವೆಂದರೆ ಹಾಗೆ, ಅದು ಸೌಂದರ್ಯದ ಕಣಿ. ಬನ್ನಿ ಮುಂದೆ ನೋಡೋಣ. ಹೊರಗೆ ಕಠಿಣವಾಗಿ ಕಂಡ ಕೋಟೆ ಒಳಗೆ ಪ್ರವೇಶಿಸಿದಾಗ ಸೌಂದರ್ಯದ ಲೋಕವನ್ನು ತೆರೆದಿಡುತ್ತದೆ. ಕೆಂಪು ಮರಳುಗಲ್ಲಿನ ಗೋಡೆಗಳು ಸೂರ್ಯನ ಬೆಳಕನ್ನು ನಿಧಾನವಾಗಿ ಹೀರುತ್ತವೆ. ಸೂಕ್ಷ್ಮ ಕೆತ್ತನೆಯ ಕಿಟಕಿಗಳು ಗಾಳಿಯನ್ನು ಆಹ್ವಾನಿಸುತ್ತವೆ. ಇಲ್ಲಿ ಶಕ್ತಿ ಕೂಗುವುದಿಲ್ಲ, ಅದು ಮೌನವಾಗಿ ನಿಂತಿದೆ. ಇಲ್ಲಿ ರಜಪೂತ ಶೌರ್ಯ ಮೊಘಲ್ ಶೈಲಿಯ ನಯತೆ ಜೊತೆ ಸಂಗಮಗೊಂಡಿದೆ. ಪ್ರತಿ ದಾರಿಯಲ್ಲೂ ಹಿಂದಿನ ಹೆಜ್ಜೆಗಳ ಪ್ರತಿಧ್ವನಿ ಕೇಳಿಸುತ್ತದೆ. ಯಾರೋ ನೋಡಿದ್ದ ದೃಶ್ಯಗಳು, ಯಾರೋ ಕೇಳಿದ್ದ ಮಾತುಗಳು ಇಲ್ಲಿಯೇ ಉಳಿದಿವೆ. ಅಲಂಕಾರಗಳು ತೋರಿಸಿಕೊಳ್ಳಲು ಅಲ್ಲ, ಅವು ಅಸ್ತಿತ್ವವನ್ನು ಮರೆಮಾಡಲು. ಒಳಗಿನ ಈ ಜಾಗ ಯುದ್ಧದ ನಂತರದ ಉಸಿರಾಟದಂತಿದೆ. ಕೋಟೆಯ ಹೃದಯ ಬಡಿತ ಇಲ್ಲಿ ಕೇಳಿಸುತ್ತದೆ, ನಿಧಾನವಾಗಿ ಆದರೆ ಆಳವಾಗಿ. ಮತ್ತು ನಾವು ಅತಿಥಿಗಳು ಕೇವಲ ಕೇಳುವವರು. ಇಲ್ಲಿ ಕಲ್ಲುಗಳು ಒಬ್ಬೊಬ್ಬರಂತೆ ಅಲ್ಲ, ಒಟ್ಟಾಗಿ ಉಸಿರಾಡುತ್ತವೆ. ಬೆಳಕು ಇಲ್ಲಿ ನೇರವಾಗಿ ಬೀಳುವುದಿಲ್ಲ, ಅದು ಗೋಡೆಯ ಮೇಲೆ ಜಾರಿ ನೆರಳಾಗಿ ಬದಲಾಗುತ್ತದೆ. ನೆರಳುಗಳು ಕೇವಲ ಬೆಳಕಿನ ಅಭಾವವಲ್ಲ, ಅವು ನೆನಪಿನ ಗುರುತುಗಳು. ಪ್ರತಿ ದಾರಿಯೂ ಒಂದು ಪ್ರಶ್ನೆಯಂತೆ, ಪ್ರತಿ ತಿರುವು ಒಂದು ತಡೆದ ಉಸಿರಿನಂತೆ. ಇಲ್ಲಿ ಕಾಲವು ತನ್ನ ವೇಗವನ್ನು ಕಳೆದುಕೊಳ್ಳುತ್ತದೆ. ಇದು ಶೀಶ್ ಮಹಲ್, ಒಂದು ದೀಪ, 1000 ಪ್ರತಿಬಿಂಬಗಳು. ನಾವು ನಮ್ಮನ್ನೇ ನೋಡುತ್ತೇವೆಯೇ ಅಥವಾ ನಮ್ಮ ಹಿಂದಿನವರನ್ನೇ? ಮೋತಿ ಮಹಲ್, ಬೆಳಕು ಇಲ್ಲಿ ಆಡಳಿತ ನಡೆಸುತ್ತದೆ. ಬಣ್ಣದ ಗಾಜುಗಳ ಮೂಲಕ ಬಿದ್ದ ಕಿರಣಗಳು ರಾಜನ ಮುಖದ ಮೇಲೆ ನಿರ್ಣಯಗಳ ನೆರಳಾಗುತ್ತವೆ. ಫೂಲ್ ಮಹಲ್, ನಗು, ಸಂಗೀತ, ದೀಪಗಳು. ಆದರೆ
ಗೋಡೆಗಳು ಎಲ್ಲವನ್ನು ನೆನಪಿಟ್ಟುಕೊಂಡಿವೆ. ನಾನೀಗ ಕೋಟೆಯ ತುದಿಯನ್ನು ತಲುಪಿದ್ದೇನೆ. ವಸ್ತು ಸಂಗ್ರಹಾಲಯದ ಎದುರುಗಡೆ ಬಂದು ತಲುಪಿದ್ದೇನೆ. ಮೆಹ್ರಾನ್ಗಢ್ ಕೋಟೆ ಭಾರತದ ಅತ್ಯುತ್ತಮ ಸಂಗ್ರಹಾಲಯಗಳಲ್ಲಿ ಒಂದಾಗಿದೆ. ಇಲ್ಲಿರುವ ಆಯುಧಗಳು, ವಸ್ತುಗಳು, ಚಿತ್ರಗಳು ಮತ್ತು ಪಾಳ್ಕಿಗಳು ಮಾರ್ವಾರ್ ಇತಿಹಾಸದ ಜೀವಂತ ದಾಖಲೆಗಳು. ಇಲ್ಲಿ ಇಟ್ಟಿರುವುದು ವಸ್ತುಗಳಲ್ಲ, ಅವು ಸ್ಪರ್ಶಿಸಿದ ಕಾಲ. ಕತ್ತಿಗಳು ಬರೀ ರಕ್ತವಲ್ಲ, ತೂಕವನ್ನು ಹೊತ್ತಿಕೊಂಡಿವೆ. ತೊಟ್ಟಿಲುಗಳು ಭವಿಷ್ಯವನ್ನು ತೂಗಿದವು. ವಸ್ತ್ರಗಳು ದೇಹಗಳ ನೆನಪು. ಮೆಹ್ರಾನ್ಗಢ್ ಸಂಗ್ರಹಾಲಯವಲ್ಲ, ಇದೊಂದು ಸ್ಮೃತಿ, ಇದೊಂದು ನೆನಪು. ಕೋಟೆಯ ತುದಿಯಿಂದ ಈ ವಿಹಂಗಮ ನೋಟವನ್ನು ನೋಡಬಹುದು. ಮೆಹ್ರಾನ್ಗಢ್ ಕೇವಲ ಕಲ್ಲು ಮತ್ತು ಗೋಡೆಗಳಲ್ಲ, ಇದು ಶಕ್ತಿ, ಸೌಂದರ್ಯ, ವೇದನೆ ಮತ್ತು ಸ್ಮೃತಿಗಳ ಸಂಗಮ. ನಾವು ಹೊರಟು ಹೋಗುತ್ತೇವೆ. ಕ್ಯಾಮರಾ ನಿಲ್ಲುತ್ತದೆ, ಧ್ವನಿ ಮೌನವಾಗುತ್ತದೆ. ನಿಶ್ಶಬ್ದವಾಗಿ, ಆದರೆ ಶಾಶ್ವತವಾಗಿ. ಇತಿಹಾಸ ಇಲ್ಲಿ ಇನ್ನೂ ಉಸಿರಾಡುತ್ತದೆ. ಇತಿಹಾಸ ಇಲ್ಲಿ ಹೇಳುವುದಿಲ್ಲ, ಅದು ಕಾಯುತ್ತದೆ, ನಾವು ಕೇಳಲು ಸಿದ್ಧವಾಗುವವರೆಗೆ. ಮೆಹ್ರಾನ್ಗಢ್ ಕೋಟೆಯೊಳಗಿನ ಈ ಪಯಣಕ್ಕೆ ನಮ್ಮ ಜೊತೆ ಬಂದಿದ್ದಕ್ಕೆ ಧನ್ಯವಾದಗಳು. ಕಲ್ಲು, ಗಾಳಿ, ನೆನಪು.